ವರ್ಷದಲ್ಲೇ ಅತ್ಯಧಿಕ ಮಳೆ, ಅಧಿಕ ಹಾನಿ. ಶತಮಾನದ ಮಳೆಗೆ 5,81,000 ಜನ ವಿಲವಿಲ. 2,694 ಗ್ರಾಮ ಜಲಾವೃತ. ಬದುಕು ಕಟ್ಟೋದೇ ದುಸ್ತರ. ಇನ್ನು 48 ಗಂಟೆ ಪ್ರವಾಹ ಕರ್ನಾಟಕವನ್ನ ಕಂಗೆಡಿಸುತ್ತಾ? ಇದೇ ಇವತ್ತಿನ ಸ್ಪೆಷಲ್ ಕಾಪಾಡಿ ಕರ್ನಾಟಕ. ನಾನು ಸೌಮ್ಯ ಮಳಲಿ. ಜಲಪ್ರಳಯಕ್ಕೆ ಬೆಚ್ಚಿಬಿದ್ದ ಕರ್ನಾಟಕಕ್ಕೆ ಮತ್ತೊಂದು ಶಾಕ್. ನಲವತ್ತೆಂಟು ಡೆಡ್ಲಿ ಪ್ರವಾಹಕ್ಕೆ ರೆಡಿಯಾಗಬೇಕಿದೆ ಕರುನಾಡು. ಬಿದ್ದಿದ್ದು ಒಂದು ಮಳೆ, 40,000 ಕೋಟಿ ನಷ್ಟ. ನೂರು ವರ್ಷದಲ್ಲೇ ಅತ್ಯಧಿಕ ಮಳೆ, ಅತ್ಯಧಿಕ ನಷ್ಟ. ಶತಮಾನದ ಮಳೆಗೆ 5.83 ಲಕ್ಷ ಮಂದಿ ವಿಲವಿಲ. ಶತಮಾನದ ಮಳೆಗೆ ಕನಲಿ ಕಂಗೆಟ್ಟು ಹೋಗಿದೆ ಕರುನಾಡು. ಕಣ್ಣೆದುರೇ ನಡೆದ ಜಲಪ್ರಳಯಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಜನ. ನೋಡ್ತಿದ್ದಂತೆ ಬೀಳೋ ಮನೆಗಳು, ಕಣ್ಣೆದುರೇ ಕೊಚ್ಚಿಕೊಂಡು ಹೋಗಿ ಸಾಯೋ ದೃಶ್ಯಗಳು ಅಕ್ಷರಶಃ ರಾಜ್ಯವನ್ನು ಗಢಗಢ ನಡುಗಿಸಿಬಿಟ್ಟಿದೆ. ಇತಿಹಾಸದಲ್ಲೇ ಕಂಡು ಕೇಳರಿಯದ ಜಲಪ್ರಳಯಕ್ಕೆ ಕರ್ನಾಟಕದಲ್ಲಿ ಆಗಿರೋ ಅಂದಾಜು ಹಾನಿ ಎಷ್ಟು ಗೊತ್ತಾ ವೀಕ್ಷಕರೇ? ಬರೋಬ್ಬರಿ 40,000 ಕೋಟಿ. ಆದ್ರೆ 40,000 ಕೋಟಿ ಅಲ್ಲ, ಅದು 1 ಲಕ್ಷ ಕೋಟಿ ಆಗುತ್ತೆ ಅಂತಾನೂ ಹೇಳಲಾಗ್ತಿದೆ. ಎಂಬತ್ತಾರು ತಾಲೂಕು, 2,694 ಗ್ರಾಮಗಳಿಗೆ ನುಗ್ಗಿದ ನೀರು. ಶತಮಾನದ ಮಳೆಗೆ ಆಯ್ತಾ 1 ಲಕ್ಷ ಕೋಟಿ ನಷ್ಟ. ಎಸ್, ಹತ್ರ 1 ಲಕ್ಷ ಕೋಟಿಯಷ್ಟು ಹಾನಿಯಾಗಿದೆ. ಯಾಕಂದ್ರೆ ಜಲಪ್ರಳಯಕ್ಕೆ ತುತ್ತಾಗಿರೋದು ಒಂದೆರಡು ರಾಜ್ಯವಲ್ಲ, ಬರೋಬ್ಬರಿ 17 ಜಿಲ್ಲೆಗಳು ಪ್ರವಾಹಕ್ಕೆ ವಿಲವಿಲ ಒದ್ದಾಡಿದೆ. 86 ತಾಲೂಕುಗಳಿಗೆ ಪ್ರವಾಹ ನುಗ್ಗಿದೆ. 2,694 ಗ್ರಾಮಗಳ ಬದುಕನ್ನೇ ನುಂಗಿ ಹಾಕಿದೆ ಜಲಾರ್ಭಟ. ಹೀಗೆ ಕಣ್ಣೆದುರೇ ನರಕ ಸೃಷ್ಟಿಸಿದೆ ಮಹಾಮಳೆ. ಆದ್ರೆ ಇಷ್ಟಾದ್ರೂ ಇನ್ನೂ ನಿಂತಿಲ್ಲ ವರುಣಾರ್ಭಟ. ಇನ್ನೂ 7 ಜಿಲ್ಲೆಗಳನ್ನ ಹಿಂಡಿ ಹಿಪ್ಪೆ ಮಾಡಲಿದ್ದಾನೆ ವರುಣ. ಅಷ್ಟೇ ಅಲ್ಲ, ಇದಕ್ಕಿಂತಲೂ ಡೆಡ್ಲಿ, ಇದಕ್ಕಿಂತಲೂ ಡೇಂಜರ್ ಆಗಿರೋ ಪ್ರವಾಹ ಇದೇ ಕರುನಾಡಲ್ಲಿ ಸಂಭವಿಸಲಿದೆ.
ಆ ಡೆಡ್ಲಿ ಪ್ರವಾಹವನ್ನ ಎದುರಿಸೋಕೆ ರೆಡಿಯಾಗಬೇಕಿದೆ. ಸದ್ಯದಲ್ಲೇ ಕರ್ನಾಟಕಕ್ಕೆ ಅಪ್ಪಳಿಸಲಿರೋ ಆ 48 ಡೆಡ್ಲಿ ಪ್ರವಾಹ ಹೇಗಿರುತ್ತೆ, ಇಂತಹದ್ದೊಂದು ಬೆಚ್ಚಿ ಬೀಳೋ ಮಾಹಿತಿ ಹೊರಹಾಕಿದ್ಯಾರು, ಅದನ್ನೆಲ್ಲ ಹೇಳ್ತೀವಿ ವೀಕ್ಷಕರೇ. ಆದ್ರೆ ಅದಕ್ಕೂ ಮೊದಲು ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿಸಿದ ವರುಣ ಮಾಡಿದ ಹಾನಿ ಎಷ್ಟೆಷ್ಟು, ಹೋಗಿದ್ದೆಷ್ಟು ಜೀವ, ಎಲ್ಲೆಲ್ಲಿ ಏನಾಗ್ತಿದೆ, ಆ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ಕರ್ನಾಟಕದಲ್ಲಿ ಬಿದ್ದ ಶತಮಾನದ ಮಳೆಗೆ 5,81,702 ಮಂದಿ ವಿಲವಿಲ ಒದ್ದಾಡಿದ್ದಾರೆ. 3,27,354 ಮಂದಿ ಸಂತ್ರಸ್ತರು ಆಶ್ರಯ ಪಡೆದುಕೊಂಡಿದ್ದಾರೆ. ಈ 5,82,000 ಮಂದಿ ಹೊಸ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಕೊಚ್ಚಿ ಹೋದ ಹೊಲದಲ್ಲಿ ಮತ್ತೆ ಹೊಸ ಕೃಷಿ ಆರಂಭಿಸಬೇಕಿದೆ. ಸುಮಾರು 31,000ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ನಾಶವಾಗಿರುವುದರಿಂದ ಅಷ್ಟೂ ಮಂದಿ ಸೂರಿಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ. ರಭಸದ ಪ್ರವಾಹದಲ್ಲಿ ಕೊಚ್ಚಿ ಹೋಗದೆ ಉಳಿದ ಮನೆಗಳಲ್ಲಿ ಯಾವ ವಸ್ತುಗಳು ಉಳಿದಿಲ್ಲ, ಎಲ್ಲವೂ ನೀರು ಪಾಲಾಗಿದೆ. ಇದು ಶತಮಾನದ ಮಳೆ. ಯಾಕೆ ಗೊತ್ತಾ? ಕರ್ನಾಟಕದ 100 ವರ್ಷದ ಇತಿಹಾಸದಲ್ಲೇ ಇಂತಹದ್ದೊಂದು ಡೆಡ್ಲಿ ಪ್ರವಾಹ ನಡೆದಿಲ್ಲ. 17 ಜಿಲ್ಲೆಗಳು ಪ್ರವಾಹದ ಸಂಕಷ್ಟಕ್ಕೆ ಬಲಿಯಾಗಿರೋ ಒಂದೇ ಒಂದು ದೃಷ್ಟಾಂತ ಇಲ್ಲ. 2019 ಅಂತಹದ್ದೊಂದು ದುರಂತಕ್ಕೆ ಸಾಕ್ಷಿಯಾಗಿದೆ. ಸಾವು ನೋವು ಕಡಿಮೆ ಆಗಿರಬಹುದು, ಆದ್ರೆ ಆಗಿರೋ ಹಾನಿ, ಬಿದ್ದಿರೋ ಮಳೆ ಪ್ರಮಾಣ ಎಲ್ಲವೂ ದಾಖಲಿಸಬೇಕಿದೆ. ಆ ದಾಖಲೆಗೆ ಜನರ ಬದುಕು ಕೊಚ್ಚಿ ಹೋಗಿದೆ. ಕರುನಾಡಲ್ಲಿ ನರಕವೇ ಸೃಷ್ಟಿಯಾಗಿದೆ. ರಲ್ಲಿ ಮಹಾಮಳೆಗೆ ಮುಳುಗಿತ್ತು ಉತ್ತರ ಕರ್ನಾಟಕ. 8 ದಿನಗಳ ವರುಣಾರ್ಭಟ, 22,000 ಕೋಟಿ ನಷ್ಟ. ಉತ್ತರ ಕರ್ನಾಟಕದ ಈಗಿನ ಪ್ರವಾಹ ನೋಡಿದ್ರೆ ಥಟ್ಟನೆ ನೆನಪಾಗುವುದೇ 2009ರ ಆ ಕರಾಳ ದಿನಗಳು. ಅಂದು ಸೃಷ್ಟಿಯಾದ ಜಲಪ್ರಳಯಕ್ಕೆ ಉತ್ತರ ಕರ್ನಾಟಕದಲ್ಲಿ ಬಲಿಯಾಗಿದ್ದು ಸುಮಾರು 178 ಮಂದಿ. 8 ದಿನಗಳ ಕಾಲ ನಿರಂತರವಾಗಿ ಬಿದ್ದ ಮಳೆಗೆ ತುಂಗಭದ್ರಾ, ಮಲಪ್ರಭಾ ರಾಕ್ಷಸನಂತೆ ಮುನ್ನುಗ್ಗಿತ್ತು. 100 ಗ್ರಾಮಗಳು ಕಂಪ್ಲೀಟ್ ಜಲಾವೃತವಾಗಿತ್ತು. ಮಂತ್ರಾಲಯ ದೇವಸ್ಥಾನಕ್ಕೂ ನೀರು ನುಗ್ಗಿತ್ತು. ಲಕ್ಷಾಂತರ ಜನರ ಬದುಕನ್ನೇ ಆ ಮಹಾಮಳೆ ಕೊಚ್ಚಿಕೊಂಡು ಹೋಗಿತ್ತು. ರಲ್ಲಿ ಉತ್ತರ ಕರ್ನಾಟಕಕ್ಕೆ ಅಪ್ಪಳಿಸಿದ ಮಹಾಪ್ರವಾಹಕ್ಕೆ ಅಂದಾಜು 22,000 ಕೋಟಿ ನಷ್ಟವಾಗಿತ್ತು. ಆದರೆ 2019ರ ಈ ಪ್ರವಾಹಕ್ಕೆ ಆಗಿತ್ತು ಅಂದಾಜು 40,000 ಕೋಟಿ ನಷ್ಟ. ಸುಮಾರು 3 ಲಕ್ಷ ಮಂದಿ ನಿರಾಶ್ರಿತರಾಗಿತ್ತು. ಈ ಬಾರಿ 5,81,000 ಮಂದಿಯ ಬದುಕು ಅಯೋಮಯವಾಗಿದೆ. 10 ಜಿಲ್ಲೆಗಳನ್ನು ಆವರಿಸಿದ್ದ ಅಂದಿನ ರಣಭಯಂಕರ ಪ್ರವಾಹದಲ್ಲಿ ಸುಮಾರು 2,36,000 ಮಂದಿ ಮನೆ ಕಳ್ಕೊಂಡಿದ್ದು. 3,06,000 ಹೆಕ್ಟೇರ್ ರೈತರ ಬೆಳೆ ಅಂದಿನ ಮಳೆಗೆ ಕೊಚ್ಚಿಕೊಂಡು ಹೋಗಿತ್ತು. ಈ ಬಾರಿಯಾಗಿರೋ ಪ್ರವಾಹಕ್ಕೆ 4,20,039 ಹೆಕ್ಟೇರ್ ಬೆಳೆ ಸಂಪೂರ್ಣ ಹಾನಿಯಾಗಿದೆ. 2009ರಲ್ಲಿ ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ಸುಮಾರು 350 ಕಿಲೋಮೀಟರ್ ಉದ್ದದ ರಸ್ತೆ ಕೊಚ್ಚಿಕೊಂಡು ಹೋಗಿತ್ತು. ಸುಮಾರು 1,600 ಬ್ರಿಡ್ಜ್ಗಳಿಗೆ ಹಾನಿಯಾಗಿತ್ತು. ಈ ಬಾರಿ ಒಟ್ಟು 136 ಪ್ರಮುಖ ರಸ್ತೆಗಳಿಗೆ ಹಾನಿಯಾಗಿದೆ. ಹಲವು ಕಡೆ ಹೆದ್ದಾರಿಗಳೇ ಕೊಚ್ಚಿಕೊಂಡು ಹೋಗಿದೆ.
ಮತ್ತೆ ಸ್ಥಳಾಂತರ ಆಗುತ್ವಾ ನೂರಾರು ಗ್ರಾಮಗಳು. ಬೇರೆ ಊರಲ್ಲಿ ಬದುಕು ಕಟ್ಟಿಕೊಳ್ಬೇಕಾ ಸಂತ್ರಸ್ತರು. ಉತ್ತರ ಕರ್ನಾಟಕದ ಅಂದಿನ ಆ ಪ್ರವಾಹಕ್ಕೆ 52 ಹಳ್ಳಿಗಳನ್ನೇ ಶಿಫ್ಟ್ ಮಾಡಲಾಗಿತ್ತು. ಆದ್ರೂ ಮತ್ತೆ ಕೃಷ್ಣಾರ್ಭಟಕ್ಕೆ ಉತ್ತರ ಕರ್ನಾಟಕ ನಡುಗಿದೆ. ಕೃಷ್ಣಾ ತೀರದಲ್ಲಿ ಸುಮಾರು 500 ಗ್ರಾಮಗಳು ಇರೋದ್ರಿಂದ ಈ ಬಾರಿ ಮತ್ತಷ್ಟು ಹಾನಿಯಾಗಿದೆ. ಸುಮಾರು 45 ವರ್ಷಗಳಲ್ಲೇ ಕಂಡ ಅತಿ ದೊಡ್ಡ ವರುಣಾಘಾತ ಅಂತಾನೂ ಹೇಳಲಾಗ್ತಿದೆ. ಆದ್ರೆ ಇದು ಕರ್ನಾಟಕದ 100 ವರ್ಷದ ಹಿಸ್ಟ್ರಿಯಲ್ಲೇ ಬಿದ್ದ ಮೊದಲ ರಾಕ್ಷಸ ಮಳೆ ಅನ್ನೋ ವಿಮರ್ಶೆಯೂ ಇದೆ. 2009ರಲ್ಲಿ ಊರನ್ನೇ ಬೇರೆ ಕಡೆ ಶಿಫ್ಟ್ ಮಾಡಿದಂತೆ ಮತ್ತೆ ಉತ್ತರ ಕರ್ನಾಟಕದ ನೂರಾರು ಗ್ರಾಮಗಳನ್ನ ಶಿಫ್ಟ್ ಮಾಡಲಾಗುತ್ತೆ. ಎಸ್, ಅಂಥದ್ದೊಂದು ಆತಂಕವೂ ಪ್ರವಾಹ ಸಂತ್ರಸ್ತರಲ್ಲಿದೆ. ಯಾಕಂದ್ರೆ ಈ ಪ್ರವಾಹಕ್ಕೆ ಬಲಿಯಾಗಿದ್ದು ಒಂದೆರಡು ಗ್ರಾಮಗಳಲ್ಲ, 2694 ಗ್ರಾಮಗಳು ಬಲಿಯಾಗಿವೆ. ಇತಿಹಾಸ ಪ್ರಸಿದ್ಧ ಹಂಪಿ, ಪಟ್ಟದಕಲ್ಲು ಇಂತಹ ಸ್ಮಾರಕಗಳು, 20ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಪ್ರವಾಹ ಮುಳುಗಿವೆ. ಭವಿಷ್ಯದಲ್ಲಿ ಇದಕ್ಕಿಂತಲೂ ಡೇಂಜರ್ ಹಾಗೂ ಡೆಡ್ಲಿ 20 ಪ್ರವಾಹಗಳು ಸಂಭವಿಸುವ ಸಾಧ್ಯತೆ ಇದೆ. ಕೃಷ್ಣಾ ನದಿ ಮತ್ತೆ ಮತ್ತೆ ಆರ್ಭಟಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಮತ್ತೆ ಎದುರಾಗುವ ನಷ್ಟ ತಪ್ಪಿಸೋಕೆ ಸಿಎಂ ಬಿಎಸ್ವೈ ಅಂದು ತಮ್ಮದೇ ಸರ್ಕಾರ ಇದ್ದಾಗ ಊರೂರನ್ನೇ ಬೇರೆ ಕಡೆ ಶಿಫ್ಟ್ ಮಾಡಿದಂತೆ ಮತ್ತೆ ಮಾಡ್ತಾರ ಗೊತ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿರೋದ್ರಿಂದ ಅಲ್ಲಿ ಬದುಕು ಕಟ್ಟಿಕೊಳ್ಳೋದೇ ದುಸ್ತರ ಅನ್ನೋ ಸ್ಥಿತಿ ಇದೆ. 4 ದಶಕದ ಬಳಿಕ ಮತ್ತೆ ಕುಂಭದ್ರೋಣ ಆರ್ಭಟ. ದಾಖಲೆ ಮಳೆಗೆ ಕನಲಿ ಹೋದ ಕರುನಾಡು. ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಕಲಬುರಗಿ, ಯಾದಗಿರಿ, ವಿಜಯಪುರ, ಗದಗ, ಹಾವೇರಿ, ಧಾರವಾಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಮೈಸೂರು ಹೀಗೆ ಒಟ್ಟು 17 ಜಿಲ್ಲೆಗಳ ಸಾಕಷ್ಟು ಪ್ರದೇಶಗಳನ್ನ ವರುಣ ನುಂಗಿದ್ದಾನೆ. ಸುಮಾರು 40 ವರ್ಷಗಳ ಬಳಿಕ ಕರ್ನಾಟಕದಲ್ಲಿ ಈ ಮಟ್ಟಿಗೆ ಕುಂಭದ್ರೋಣ ಮಳೆ ಆರ್ಭಟಿಸಿದೆ. ಬೆಳಗಾವಿ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದ ಹಲವೆಡೆ ದಾಖಲೆಯ ಮಳೆ ಬಿದ್ದಿದೆ. ಆ ಮಳೆಗೆ ಗುಡ್ಡಗಳು ಕುಸಿದು ಬಿದ್ದಿವೆ, ಮನೆಗಳು ಉರುಳಿವೆ, ಮಲಗಿದ್ದಲ್ಲೇ ಜನ ಸಮಾಧಿಯಾಗಿದ್ದಾರೆ. ಅಷ್ಟೇ ಯಾಕೆ, ಸೇತುವೆಗಳು ಕೊಚ್ಕೊಂಡು ಹೋಗಿವೆ, ಎಕರೆ ತೋಟಗಳೇ ನೆಲ ಸಮಾಧಿಯಾಗಿವೆ. ಇದುವರೆಗೂ ಜಲಪ್ರಳಯಕ್ಕೆ 47 ಮಂದಿ ಬಲಿಯಾಗಿದ್ದಾರೆ, 14 ಮಂದಿ ನಾಪತ್ತೆಯಾಗಿದ್ದಾರೆ. ಕೊಚ್ಕೊಂಡು ಹೋದವರ ದೇಹ ಅಲ್ಲಲ್ಲಿ ಸಿಗ್ತಾ ಇದೆ. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 9,000 ಮನೆಗಳಿಗೆ ಹಾನಿಯಾಗಿವೆ, 400 ಮನೆಗಳು ಸಂಪೂರ್ಣ ನಾಶವಾಗಿವೆ. 14 ಮಂದಿ, 133 ಜಾನುವಾರುಗಳು ಕೊಚ್ಕೊಂಡು ಹೋಗಿ ಸಾವನ್ನಪ್ಪಿವೆ. 1461 ಕಿಲೋಮೀಟರ್ ಉದ್ದದ ರಸ್ತೆ, 287 ಸೇತುವೆಗಳಿಗೆ ಹಾನಿಯಾಗಿದೆ. ಒಟ್ಟು 10 ತಾಲೂಕುಗಳಿಗೆ ನೆರೆ ನೀರು ನುಗ್ಗಿದೆ. ಹೀಗೆ ಕೃಷ್ಣಾರ್ಭಟ ಹಾಗೂ ವರುಣಾರ್ಭಟಕ್ಕೆ ನಡುಗಿದ ಬೆಳಗಾವಿಯಲ್ಲಿ ಅಂದಾಜು 2,000 ಕೋಟಿ ನಷ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಬಾಗಲಕೋಟೆಗೆ ನುಗ್ಗಿದ ಜಲಾಸುರ ಕೃಷ್ಣ ಮಲಪ್ರಭಾ ನದಿ ರೂಪದಲ್ಲಿ 178 ಗ್ರಾಮಗಳ ಜೀವನವನ್ನೇ ನುಂಗಿ ಹಾಕಿದೆ. 14,000 ಹೆಕ್ಟೇರ್ ಕೃಷಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. 3 ಮಂದಿ ಸಾವನ್ನಪ್ಪಿದ್ದಾರೆ. 42 ಜಾನುವಾರುಗಳು ಬಾಗಲಕೋಟೆಯಲ್ಲಿ ಸಾವನ್ನಪ್ಪಿವೆ. ಮನೆಗಳು ಕೊಚ್ಕೊಂಡು ಹೋಗಿವೆ. 6 ತಾಲೂಕುಗಳಲ್ಲಿ ಪ್ರವಾಹ ನರಕವನ್ನೇ ಸೃಷ್ಟಿಸಿದೆ. ಹಿಂದೆಂದೂ ಕಂಡು ಕೇಳರಿಯದ ವರುಣಾಘಾತಕ್ಕೆ ಬಾಗಲಕೋಟೆ ತತ್ತರಿಸಿ ಹೋಗಿದೆ. ಬದಲಾಗಿ ವರ್ಷದಿಂದ ವರ್ಷಕ್ಕೆ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಎಲ್ಲೆಲ್ಲಿ ಬಿದ್ದಿದೆ ಶತಮಾನದ ಮಳೆ, ಯಾವ ಜಿಲ್ಲೆಗೆ ಕಾದಿದೆ ಇನ್ನಷ್ಟು ಗಂಡಾಂತರ. ಕೊಡಗಿನಲ್ಲಿ ಕಳೆದ ವರ್ಷ ಬಿದ್ದ ದಾಖಲೆ ಮಳೆ ಜಲ ಪ್ರಳಯವನ್ನೇ ಸೃಷ್ಟಿಸಿಬಿಟ್ಟಿತ್ತು. ಇದೀಗ ಮತ್ತದೇ ಆರ್ಭಟ, ಮತ್ತದೇ ಅಬ್ಬರ, ಮತ್ತದೇ ಸಂಕಷ್ಟ ಹೊತ್ತು ತಂದಿರೋ ಮರಣ ಮಳೆ ಸಾವಿರಾರು ಜನರ ಬದುಕನ್ನೇ ನುಂಗಿ ನೀರು ಕುಡಿದಿದೆ. ಶತಮಾನದಲ್ಲಿ ಮೊದಲ ರಣಭಯಂಕರ ಪ್ರವಾಹ. ಕೊಡಗನ್ನು ಮುಳುಗಿಸುತ್ತಿದ್ದಾನೆ ವರುಣ.
ಆಗಿರೋ ವರುಣಾರ್ಭಟದ ಎಫೆಕ್ಟ್. 15 ದಿನಗಳ ಕಾಲ ನಿರಂತರ ಸುರಿದ ಮಳೆ ಹೊಸ ದಾಖಲೆಯನ್ನೇ ಮಾಡಿಬಿಟ್ಟಿತ್ತು. ಒಂದೇ ದಿನ ಕೊಡಗಿನಲ್ಲಿ ಸುಮಾರು 500 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಯಿತು. 2011ರಲ್ಲಿ ಕೊಡಗಿನ ಇತಿಹಾಸದಲ್ಲಿ ಬಿದ್ದಿದ್ದ 9974 ಮಿಲಿಮೀಟರ್ ಮಳೆ ದಾಖಲೆಯನ್ನ ಕಳೆದ ವರ್ಷದ ಮಳೆ ಕೊಚ್ಚಿ ಹಾಕಿತ್ತು. ಇದೀಗ ಮತ್ತೆ ಕಳೆದ ವರ್ಷದ ದಾಖಲೆ ಮೀರಿ ಕೊಡಗಿನಲ್ಲಿ ಮಳೆಯಾಗ್ತಿದೆ. ಪ್ರವಾಹ ಸೃಷ್ಟಿಯಾಗಿದೆ. ರಲ್ಲಿ ಕೊಡಗಿನ 28 ಗ್ರಾಮಕ್ಕೆ ಹೆಚ್ಚಿನ ಹಾನಿಯಾಗಿತ್ತು. ಸುಮಾರು 3,000 ಕೋಟಿ ನಷ್ಟವಾಗಿತ್ತು. 4,500 ಜನರನ್ನ ರಕ್ಷಣೆ ಮಾಡಲಾಗಿತ್ತು. 873 ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿತ್ತು. 123 ಕಿಲೋಮೀಟರ್ ಉದ್ದದ ರಸ್ತೆ, 58 ಸೇತುವೆಗೆ ಹಾನಿಯಾಗಿತ್ತು. ಈಗ ಮತ್ತೆ ಈ ಹಳೆ ದಾಖಲೆಯನ್ನ ಮುರಿಯೋ ಮಟ್ಟಿಗೆ ಕೊಡಗಿನಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ. ಈಗಾಗಲೇ ಬಹಳಷ್ಟು ಮನೆಗಳು ಬಿದ್ದಿವೆ. ದಾಖಲೆ ಮಳೆಯಾಗ್ತಿದೆ. ಒಂದೊಂದೇ ಸಂಕಷ್ಟಕ್ಕೆ ಕೊಡಗು ತತ್ತರಿಸಿ ಹೋಗ್ತಿದೆ. ಮಾತ್ರವಲ್ಲ, ಪ್ರವಾಹಕ್ಕೆ ಬಲಿಯಾದ ಎಲ್ಲಾ ಜಿಲ್ಲೆಗಳಲ್ಲೂ ದಾಖಲೆ ಮಳೆ ಬಿದ್ದಿದೆ. ಆದ್ರೆ ಕೆಲವೊಂದು ಜಿಲ್ಲೆಗಳನ್ನು ಹೊರತುಪಡಿಸಿ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹಕ್ಕೆ 7-8 ಜಿಲ್ಲೆಯ ಬಹುಭಾಗ ಮುಳುಗಿದ್ರು ಬಹಳಷ್ಟು ಕಡೆ ಮಳೆಯಾಗಿಲ್ಲ. ಪ್ರವಾಹ ಮಾತ್ರ ಊರನ್ನ ಕೊಚ್ಚಿಕೊಂಡು ಹೋಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದ ಮಳೆಗೆ ಅಲ್ಲಿನ ಡ್ಯಾಂ ತುಂಬಿದ ಕಾರಣ ಅಲ್ಲಿಂದ ಬಿಟ್ಟ ನೀರು ಉತ್ತರ ಕರ್ನಾಟಕವನ್ನ ಇಂದು ಈ ಸ್ಥಿತಿಗೆ ತಂದಿಟ್ಟಿದೆ. ಬೆಳಗಾವಿಯಲ್ಲಿ ದಾಖಲೆ ಮಳೆಯಾಗಿದ್ರು ಪ್ರವಾಹಕ್ಕೆ ಕಾರಣವಾಗಿದ್ದು ಮಾತ್ರ ಮಹಾರಾಷ್ಟ್ರದಲ್ಲಿ ನರಕ ಸೃಷ್ಟಿಸಿದ ವರುಣ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ನಾರಾಯಣಪುರ ಜಲಾಶಯ ಎಲ್ಲ ಸಾವಿನ ಪ್ರವಾಹ ಸೃಷ್ಟಿಸಿದ್ದು ಇದೇ ಮಹಾರಾಷ್ಟ್ರದ ಮಹಾ ಮಳೆಯಿಂದ. ರಲ್ಲಿ ಉತ್ತರ ಕರ್ನಾಟಕ ಜಲಪ್ರಳಯಕ್ಕೆ ಬಲಿಯಾದಾಗ ಅದು 60 ವರ್ಷಗಳಲ್ಲೇ ಕಂಡು ಕೇಳರಿಯದ ಪ್ರವಾಹ ಅಂತ ಕರೆಸಿಕೊಂಡಿತ್ತು. ಆದ್ರೀಗ ನುಗ್ಗಿರೋ ಜಲಾಸುರ ಶತಮಾನದ ದಾಖಲೆಯನ್ನೇ ಪುಡಿಗಟ್ಟಿದೆ. ರಾಕ್ಷಸನಂತೆ ಮುನ್ನುಗ್ಗಿ 548 ಜಾನುವಾರುಗಳನ್ನೇ ನುಂಗಿ ಹಾಕಿದೆ. ಲೆಕ್ಕಕ್ಕೆ ಸಿಕ್ಕಿರೋದು ಇಷ್ಟು, ಇನ್ನು ಲೆಕ್ಕವಿಲ್ಲದವು ಅವೆಷ್ಟೋ ಗೊತ್ತಿಲ್ಲ. ಇನ್ನು 48 ಗಂಟೆಗಳಲ್ಲಿ ಡೆಡ್ಲಿ ಪ್ರವಾಹ ಸೃಷ್ಟಿಸಲಿದೆ. ಪ್ರವಾಹಕ್ಕೆ ನಲುಗಿದ ಈ ಸಂದರ್ಭದಲ್ಲೇ ಹೊರಬಿದ್ದ ಈ ಶಾಕಿಂಗ್ ಸುದ್ದಿ ಕರ್ನಾಟಕವನ್ನೇ ನಡುಗಿಸ್ತಾ ಇದೆ. ಇನ್ನು 28 ರುದ್ರ ಪ್ರವಾಹ ಸೃಷ್ಟಿಸುತ್ತಾಳೆ ಕಾವೇರಿ. ಮತ್ತೆ 10 ರಣಭೀಕರ ಪ್ರವಾಹ ಸೃಷ್ಟಿಸಲಿದೆ ಕೃಷ್ಣ. ಈಗಾಗಲೇ ದಾಖಲೆ ಮಳೆಗೆ ಕೃಷ್ಣ, ಕಾವೇರಿ ಆರ್ಭಟ ಎಷ್ಟು ಲಕ್ಷ ಜನರ ಬದುಕನ್ನ ನೀರು ಪಾಲಾಗಿಸಿದೆ ಅನ್ನೋದನ್ನ ಕಣ್ಣಾರೆ ಕಂಡಿದ್ದೇವೆ. ಆದ್ರೆ ಇದಕ್ಕಿಂತಲೂ ಡೆಡ್ಲಿ ಪ್ರವಾಹ ಕರ್ನಾಟಕವನ್ನ ಮುಂದಿನ ವರ್ಷಗಳಲ್ಲಿ ಕಂಗೆಡಿಸಲಿದೆ. ಗಾಂಧಿನಗರ ಐಐಟಿ ವಿಜ್ಞಾನಿಗಳು ಕೊಟ್ಟ ವರದಿ ಪ್ರಕಾರ 2020ರಿಂದ 2059ರೊಳಗೆ ಕಾವೇರಿ ನದಿ ಇದಕ್ಕಿಂತಲೂ ಡೆಡ್ಲಿಯಾಗಿ ಮುನ್ನುಗ್ಗಲಿದೆ. ಯಾಕಂದ್ರೆ ಮುಂದಿನ ದಶಕಗಳಲ್ಲಿ ಈಗ ಬೀಳುತ್ತಿರೋ ಮಳೆ ಇನ್ನಷ್ಟು ಅಂದ್ರೆ 40% ಹೆಚ್ಚಾಗಲಿದೆ ಅನ್ನೋ ಭಯಾನಕ ವರದಿಯನ್ನ ವಿಜ್ಞಾನಿಗಳು ಕೊಟ್ಟಿದ್ದಾರೆ.
ಕಾವೇರಿ 2020ರಿಂದ 2059ರೊಳಗೆ 28 ಡೆಡ್ಲಿ ಪ್ರವಾಹ ಸೃಷ್ಟಿಸಿದ್ರೆ, ಕೃಷ್ಣಾ ನದಿ ಹಾಗೂ ತೆಲಂಗಾಣದ ಗೋದಾವರಿ 20 ಭಯಂಕರ ಪ್ರವಾಹದಿಂದ ಜನರ ಬದುಕನ್ನ ಮೂರಾಬಟ್ಟೆ ಮಾಡಲಿದೆ ಅಂತಾನೂ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಹೀಗೆ ಎಚ್ಚರಿಸೋಕೆ ಕಾರಣವಿದೆ. 1966ರಿಂದ 2005ರ ಅವಧಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಳೆ ಹೆಚ್ಚಾಗಿದ್ದು ಕಂಡುಬರುತ್ತಿದೆ. ಅಷ್ಟೇ ಅಲ್ಲ, 2010ರಿಂದ 2017ರವರೆಗಿನ ಕರ್ನಾಟಕದ ಮಳೆ ಅಂಕಿಅಂಶ ನೋಡಿದ್ರು ವರ್ಷದಿಂದ ವರ್ಷಕ್ಕೆ ವರುಣಾರ್ಭಟ ಹೆಚ್ಚಾಗ್ತಿರುವುದು ಕಂಡುಬರುತ್ತೆ. 2010ರಲ್ಲೂ ಬೆಳಗಾವಿಯಲ್ಲಿ 10,068 ಮಿಲಿಮೀಟರ್ ಮಳೆಯಾಗಿತ್ತು. ಆದರೆ ಈ ವರ್ಷದ ಕರ್ನಾಟಕದ ಮಳೆ ಹಳೆ ದಾಖಲೆಗಳನ್ನೆಲ್ಲ ಮೀರಿಸಿದೆ. ಸೃಷ್ಟಿಯಾದ ಪ್ರವಾಹ ಕರಾಳ ಇತಿಹಾಸವನ್ನೇ ಬರೆದು ಬಿಟ್ಟಿದೆ. ಈಗಾಗಲೇ ಲಕ್ಷಾಂತರ ಮಂದಿ ಸಂತ್ರಸ್ತರಾಗಿದ್ದಾರೆ. ಬದುಕು ಕಟ್ಕೊಳ್ಳೋದೇ ದುಸ್ತರವಾಗಿದೆ. ಪ್ರವಾಹಕ್ಕೆ ಬಲಿಯಾದ ಕುಟುಂಬಕ್ಕೆ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಕೇಂದ್ರ ಸರ್ಕಾರ ಇನ್ನೂ ಪರಿಹಾರದ ಮೊತ್ತ ಘೋಷಿಸಿಲ್ಲ. ಈ ನಡುವೆ ಮತ್ತೆ ಪ್ರವಾಹದ ಮುನ್ನೆಚ್ಚರಿಕೆ ಕಾಪಾಡಿ ಕರ್ನಾಟಕ ಆಡಳಿತ